ಭಾಳ ಒಂದು ತಿಂಗಳು ಭೀಕರ ಅಪಘಾತದಲ್ಲಿ ಬಹಳಷ್ಟು ತೊಂದರೆ ಆಯಿತು. ಅಂದರೆ ಗುರುಹಿರಿಯರ ಆಶೀರ್ವಾದ, ಭಗವಂತನ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ. ಇವತ್ತು ಮತ್ತೆ ಹೊರಗಡೆ ಬಂದಿದ್ದೀನಿ, ಜನರಿಗೆ ಭೇಟಿಯಾಗುವಂಥ ಒಂದು ಇದನ್ನು ಶುರು ಮಾಡಿದ್ದೀನಿ. ಇನ್ನು 2 ವಾರ ರೆಸ್ಟ್ ಹೇಳಿದ್ದಾರೆ. ಟ್ರಾವೆಲ್ ಮಾಡಲಿಕ್ಕೂ ಇನ್ನು 2 ವಾರ ಬೇಡ ಅಂತ ಹೇಳಿದ್ದಾರೆ. 6 ವೀಕ್ ಬೇಕು ಅಂತ ಹೇಳಿದ್ದಾರೆ. ಆದರೂ ಕೂಡ ಎವ್ರಿಡೇ ಒಂದು ಹಾಫ್ ಆನ್ ಅವರ್ ಜನರಿಗೆ ಭೇಟಿಯಾಗೋಣ. ಹೆಂಗೆ మన ಕ್ಷೇತ್ರವನ್ನು ಎಷ್ಟು ಮಿಸ್ ಮಾಡ್ಕೊಂಡ್ರೆ ಜನರನ್ನು ಎಷ್ಟು ಮಿಸ್ ಮಾಡ್ತಾರೆ? 4 ಗೋಡೆ ಮಧ್ಯೆ ಇದ್ದರೆ ಈ ರಾಜಕಾರಣದಲ್ಲಿ ಬಹಳಷ್ಟು ವಿವಿಧ ರಾಜಕಾರಣಿಗಳಿರ್ತಾರೆ. ಆದರೆ ನಾನು ಯಾವತ್ತಿದ್ರೂ ಕೂಡ ಜನರ ಮಧ್ಯದಲ್ಲಿ ಇದ್ದಳು. ಜನರ ಕಷ್ಟ ಸುಖ, ಅದರಲ್ಲೂ ನನ್ನ ಕ್ಷೇತ್ರದ ಜನ ಅಂತಂದರೆ ಒಂದು ಅವ್ರ ಮನೆ ಮಗಳ ಥರ ಸೇವೆಯನ್ನು ಮಾಡಿದಂಥದ್ದು. 25 ವರ್ಷದ ರಾಜಕೀಯ ಜೀವನದಲ್ಲಿ ಏನೋ ಒಂದು ತಿಂಗಳಿತ್ತು, ಇದು ನನಗೆ ಭಾಳಷ್ಟು ಕಷ್ಟಕರವಾಗಿತ್ತು. ಆದರೂ ಕೂಡ ಎಲ್ಲರ ಜೊತೆ ದೂರವಾಣಿಯ ಮೂಲಕ ಸಂಪರ್ಕದಲ್ಲಿದ್ದೆ. ಆದರೆ ಯಾವ ರೀತಿ ಪ್ರಾಕ್ಟಿಕಲ್ ಆಗಿ ಹೋಗಿ ಅವರ ಜೊತೆ ನಾನು ಅವರ ದುಃಖದಲ್ಲಿ ಸುಖದಲ್ಲಿ ಭಾಗಿಯಾಗ್ತಾ ಇದ್ದೆ, ಅದನ್ನು ಭಾಳ ಮಿಸ್ ಮಾಡಿದೆ. ಭಗವಂತನ ಆಶೀರ್ವಾದ ಮತ್ತೆ ಅವರ ಸೇವೆ ಮಾಡಲಿಕ್ಕೆ ಇವಾಗ ಸನ್ನದ್ಧ. ಮೈಕ್ರೋ ಫೈನಾನ್ಸ್ಗೆ ಹಾವಳಿ ಜಾಸ್ತಿ ಆಗಿತ್ತು. ಆದರೂ ಕೂಡ ಹಿಂಗೆ ಬೆಟ್ರೆಸ್ನಲ್ಲಿ ಇದ್ದರೂ ಕೂಡ 4-5 ಜನರಿಗೂ ಕೂಡ ಮನೆ ಸೀಸ್ ಆಗಿದ್ದು ಮನೆ 6 ತಿಂಗಳ ಹಿಂದೆ ಈ ಮೈಕ್ರೋ ಫೈನಾನ್ಸ್ ಈ ರೀತಿ ಆಗುತ್ತೆ ಅಂತ ನನಗೆ ಕಲ್ಪನೆ ಇತ್ತು. ಯಾಕಂತಂದರೆ ನಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಈ ಒಂದು ಇದಕ್ಕೆ ಮಹಿಳೆಯರೇ. ನನಗೆ ಯಾಕೆ ಇದು 6 ತಿಂಗಳು 9 ತಿಂಗಳ ಹಿಂದೆ ಗೊತ್ತಾಯ್ತಂದರೆ, ನಿರಂತರವಾಗಿ ಕ್ಷೇತ್ರದ ಮಹಿಳೆಯರ ಜೊತೆ ಸಂಪರ್ಕದಲ್ಲಿರೋದ್ರಿಂದ ಅವ್ರು ಏನು ಆ್ಯಕ್ಟಿವಿಟೀಸ್ ಅನ್ನೋದು ನಮಗೆಲ್ಲ ಗೊತ್ತಾಗುತ್ತೆ. ಸೊ ಈ ಫೈನಾನ್ಸ್ ಅವ್ರನ್ನ ಆವಾಗಲೇ ನಾನು ಕಮಿಷ್ನರ್ಗೆ, ಬೆಳಗಾವಿ ಕಮಿಷ್ನರ್ಗೆ ಫೋನ್ ಮುಖಾಂತರ ಮಾತಾಡಿದೆ, DC ಅವ್ರಿಗೆ ಮಾತಾಡಿದೆ, ನಮ್ಮ ACBಗಳಿಂದ ಅವ್ರನ್ನ ಕರೆಸ್ಕೊಂಡೆ. ಯಾರು ಫೈನಾನ್ಸ್ದವ್ರು ಇದ್ದಾರೆ ಮನೆಗೇ ಸ್ವಂತ ನನ್ನ ಮನೆಗೆ ಕರೆಸಿ ಅವ್ರಿಗೆ ಇನ್ನೊಮ್ಮೆ ನನ್ನ ಕ್ಷೇತ್ರದಲ್ಲಿ ನೀವು ಕಾಲು ಹಾಕಿದ್ರೆ ನಿಮ್ಮನ್ನ ಬಿಡೋದಿಲ್ಲ, ಇದು ನೀವು ಮೋಸ ಮಾಡ್ತಾ ಇದ್ದೀರಾ ಜನರಿಗೆ ಅಂತ ಅವ್ರಿಗೆ ಬುದ್ಧಿವಾದ ಹೇಳಿ ಅವ್ರಿಗೆ ಕಳಿಸಿದ್ದೆ. ಮತ್ತು ಯಾರು ಒಂದು 4-5 ಲೀಡರ್ಗಳು, ಬೇರೆ ಕ್ಷೇತ್ರದ ಒಂದು 4-5 ಲೀಡರ್ಗಳು ನಮ್ಮ ಕ್ಷೇತ್ರದಲ್ಲಿ ಬಂದು ಇದನ್ನ ಫೈನಾನ್ಸ್ ಮಾಡಿಸ್ತಾಯಿದ್ರು, ಅವ್ರಿಗೂ ಕರೆದು ಬುದ್ಧಿ ಹೇಳಿದೆ ಸರಿಯಾಗಿ. ಅವತ್ತಿಂದ ಸ್ವಲ್ಪ ಕಡಿಮೆ ಆಯಿತು. ಆದರೂ ಅಲ್ಲಿವರೆಗೆ ಒಂದು 20,000 ಮಹಿಳೆಯರು ಫೈನಾನ್ಸ್ದು ಲೋನ್ ತೊಗೊಂಡ್ಬಿಟ್ಟಿದ್ರು. ಆದರೆ ಈ ರೀತಿ ಆಗುತ್ತೆ, ಇದೆಲ್ಲೋ ಮೋಸ ಆಗ್ತಾ ಇದೆ ಅಂತ ನಾನು ಅವತ್ತೇ ಊಹಿಸಿದ್ದೆ. ಯಾವಾಗ ನಮ್ಮ ಕ್ಷೇತ್ರಕ್ಕೆ ಪರಿಪೂರ್ಣವಾಗಿ ಜನರಿಗೆ ವಾಸಿ ಹೆಲ್ತ್ ಕಂಡೀಷನು ಭಗವಂತನ ಆಶೀರ್ವಾದದಿಂದ ಪರ್ಫೆಕ್ಟ್ ಇದ್ದೀವಿ. ಇನ್ನೊಂದು 2 ವಾರ ಓಡಾಡಲಿಕ್ಕೆ ಇನ್ನೊಂದು 2 ವಾರ. ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ತೀವಿ. ಗೃಹಲಕ್ಷ್ಮಿ ಈ ತಾಲೂಕ್ ಪಂಚಾಯತ್ ಮುಖಾಂತರ ಹಾಕೋದ್ರಿಂದ ಒಂದು ಸ್ವಲ್ಪ ಡಿಲೇ ಆಗಿದೆ. ಈಗಾಗಲೇ 4 ತಾಲೂಕ್ ಪಂಚಾಯತ್, ಬೆಂಗಳೂರು ರೂರಲ್, ಅರ್ಬನ್, ಅರ್ಬನ್ ರೂರಲ್ಲು ಅಲ್ಲಿ ಸೈಡ್ದಿಂದನೇ ಒಂದು 4 ತಾಲೂಕ್ ಪಂಚಾಯತಿ ಹಾಕಿ ಆಮೇಲೆ ಮತ್ತೆ ನಮ್ಮ ಇಲಾಖೆಗೆ ದುಡ್ಡು ಬರುತ್ತೆ. ಸೇಮ್ ಪ್ರೊಸೀಜರು. ಬಟ್ ತಾಲೂಕ್ ಪಂಚಾಯತಿಗೆ ಹೋಗಿ ಅಲ್ಲಿಂದ ನಮ್ಮ ಇಲಾಖೆಗೆ ದುಡ್ಡು ಬಂದು DDಗಳ ಮುಖಾಂತರ ಮುಂಚೆ ಯಾವುದಿತ್ತು ಅದೇ ಪ್ರೊಸೀಜರು, ಅದರಲ್ಲಿ ಯಾವ ಪ್ರೊಸೀಜರು ಚೇಂಜ್ ಇಲ್ಲ. ಒಂದೇನು ಅಂದರೆ ತಾಲೂಕ್ ಪಂಚಾಯತಿಗೆ ಹೋಗಿ ನಮ್ಮ ಇಲಾಖೆಗೆ ಬರ್ತದೆ, ಸೇಮ್ ಅದೇ ಮತ್ತೆ ನಮ್ಮ ಇಲಾಖೆಯಿಂದ ಗೃಹಲಕ್ಷ್ಮಿಗಳಿಗೆ. ಈಗ ಒಂದು 2-3 ತಿಂಗಳು 3 ತಿಂಗಳು ಆಗಿಲ್ಲ, ದುಡ್ಡು ಬಂದು 15 ದಿನ ಆಯಿತು. ನಮ್ಮ ಹತ್ರ ದುಡ್ಡು ನಮ್ಮ ಇಲಾಖೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ದುಡ್ಡು ಬಂದು 15 ದಿನ ಆಯಿತು. ಈ ತಾಲೂಕ್ ಪಂಚಾಯತಿಂದ ನಮಗೆ ಬರೋದ್ರಲ್ಲಿ ಸ್ವಲ್ಪ ಡಿಲೇ ಆಗಿದೆ. ಹೊಸದಾಗಿ ಅಂದಿದ್ದಕ್ಕೆ ಸ್ವಲ್ಪ ಡಿಲೇ ಆಗಿರ್ಬೋದು, ಬಟ್ ಮುಂದಿನ ತಿಂಗಳಿಗೆಲ್ಲ ಮತ್ತೆ ಸರಿ.